ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಜಿಬಿ ವಿನಯ್ ಕುಮಾರ್ ನಡೆಸ್ತಾ ಇರುವ ಪಾದಯಾತ್ರೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 40ಕ್ಕೂ ಹೆಚ್ಚು ಹಳ್ಳಿಗಳನ್ನು ಪಾದಯಾತ್ರೆ ಮೂಲಕ ಕ್ರಮಿಸಿರುವ ವಿನಯ್ ಕುಮಾರ್ ಕ್ಷೇತ್ರದ ಸಮಸ್ಯೆಗಳನ್ನು ಅರಿಯುವ ಪ್ರಯತ್ನ ಮಾಡಿದ್ದಾರೆ. ಇಂದು ಸೂರಡ್ಡಿಹಳ್ಳಿ, ಮಿನಿಗರನಹಳ್ಳಿ, ಪಾಲನಾಯಕನಕೋಟೆ, ಕಲ್ಲಿನಹಳ್ಳಿ, ಪಲ್ಲಾಗಟ್ಟೆ ಗ್ರಾಮಗಳಲ್ಲಿ ಪಾದಯಾತ್ರೆ ನಡೆಸಿ ರಾಮಘಟ್ಟದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ವಿನಯ್ ನಡೆ ಹಳ್ಳಿಯೆಡೆ ಪಾದಯಾತ್ರೆ ಮೂಲಕ ರೈತರು, ಕಾರ್ಮಿಕರ ಜೊತೆ ವಿನಯ್ ಕುಮಾರ್ ಸಂವಾದ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಕುಮಾರ್, ಎಐಸಿಸಿ ಮುಖಂಡ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನ ಕೊಂಡಾಡಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ 2800 ಕಿಲೋಮೀಟರ್ ಪಾದಯಾತ್ರೆ ನಡೆಸಿರುವುದು ನಿಜಕ್ಕೂ ದೊಡ್ಡ ಸಾಧನೆ. ಪಾದಯಾತ್ರೆ ಅಷ್ಟು ಸುಲಭ ಮಾತಲ್ಲ. ಪಾದಯಾತ್ರೆಯಿಂದ ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ಅರಿಯುವುದಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದ್ದಾರೆ. ಸುಮಾರು 75 ಕಿಲೋಮೀಟರ್ ನಿರಂತರವಾಗಿ ಪಾದಯಾತ್ರೆ ಮಾಡಿದ ಮೇಲೆ ನನಗೆ ಇವಾಗ ಅನ್ನಿಸ್ತಾ ಇರೋದೊಂದು ಏನಂತಂದರೆ, ರಾಹುಲ್ ಗಾಂಧಿ ಮೇಲಿದ್ದ ಪ್ರೀತಿ, ಅಭಿಮಾನ ಇನ್ನೂ ಜಾಸ್ತಿ ಆಗಿದೆ. ಅದು ಹೆಂಗಪ್ಪ, ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ 1000 ಕಿಲೋಮೀಟರ್, ನಿಯರ್ಲಿ 2800 ಕಿಲೋಮೀಟ್ರ್ ಆಗುತ್ತೆ. ಅದು ನಾವು 75 ಕಿಲೋಮೀಟ್ರ್ ಮಾಡಿ ಇವತ್ತು ಟುಸ್ ಅಂತ ಸುಸ್ತಾಗ್ತಾ ಇದೆ. ಅವರು ನಿರಂತರವಾಗಿ ಮಾಡಿದರು ಅಂತಂದರೆ ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಮ್. ಆಮೇಲೆ ಪಾದಯಾತ್ರೆ ಒಂದು ಪವರ್ಫುಲ್ ಮೆಸೇಜ್ ಟು ದ ಸೊಸೈಟಿ. ಇಲ್ಲಿ ಅದು ಪೊಲಿಟಿಕಲ್ ಮೆಸೇಜ್ ಇರ್ಬೋದು ಅಥವಾ ಸಮಾಜಕ್ಕೆ ಮೆಸೇಜ್ ಇರ್ಬೋದು. ಅಲ್ಲಿ ಜನಗಳು ಮುಂದೆ ಹೋಗಿ ಒಬ್ಬ ಜನಪ್ರತಿನಿಧಿಯಾಗಿ ನಾವು ಅವರ ನೋವನ್ನು ಖುದ್ದಾಗಿ ಕೇಳ್ಕೊಂಡಾಗ ಅದು ಪರ್ಮನೆಂಟಾಗಿ ಅವರ ಅಚ್ಚಳಿಯದೆ ಅವ್ರ ಮೆಮೊರಿನಲ್ಲಿ ಉಳ್ಕೊಳ್ಳುತ್ತೆ. ಅದು ನಮಗೂ ಕೂಡ ಉಳ್ಕೊಳ್ಳುತ್ತೆ. ನಮ್ಮಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಪರಿವರ್ತನೆ ಆಗ್ತದೆ. ಆ ಒಂದು ಪರಿವರ್ತನೆ ಅಗತ್ಯ ನನಗಿತ್ತು ಅಂತ. ಯಾಕಂತಂದರೆ, ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾಳೆ ರಾಜಕಾರಣಿಯಾಗಿ MP ಆಗ್ಬೋದು, ಆಗದೇ ಇರ್ಬೋದು. ಆ ಪರಿವರ್ತನೆ ಏನಾಗುತ್ತೆ, ಮನ ಪರಿವರ್ತನೆ ಆಗ್ತದಲ್ಲ, ಅದರ ಮೂಲಕ ಹೆಚ್ಚು ರೀತಿಯಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಒಂದು ಶಕ್ತಿ ಬರ್ತದೆ. ಈ ಅರಿವು ಅಗತ್ಯ ಇತ್ತು. ಹಾಗಾಗಿ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಕೂಡ ಇನ್ಸ್ಪಿರೇಷನ್ ಅಂತಲೂ ಹೇಳ್ಬೋದು ಇದಕ್ಕೆ. ಸಿದ್ದರಾಮಯ್ಯ ಸಾಹೇಬರು ಕೂಡ ಅವರು ಮಾಡಿದರು, ಅದರಿಂದ ಸಕ್ಸಸ್ಫುಲ್ ಆಗಿದ್ದರು. MP ಟಿಕೆಟ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಜೀವನದಲ್ಲಿ ಮಾತ್ರ ಸಕ್ಸಸ್ಫುಲ್ ಆಗ್ತೀನಿ. ಯಾಕಂದರೆ ಇಷ್ಟೊಂದು ಪ್ರೀತಿ, ವಿಶ್ವಾಸ ಕೇವಲ 6 ತಿಂಗಳಲ್ಲಿ, ಈಗ 1 ತಿಂಗಳಲ್ಲಿ ಏನಿದು ಆಗ್ತಾಯಿದೆ, ಇಲ್ಲಿ ಸಿಗುವ ಪ್ರೀತಿ, ವಿಶ್ವಾಸ ನನಗೆ ಪರ್ಮನೆಂಟಾಗಿ ಐ ವಿಲ್ ಬಿ ಎ ಚೇಂಜ್ಡ್ ಮ್ಯಾನ್, ಚೇಂಜ್ ಹ್ಯೂಮನ್ ಬೀಯಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.